ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿವಕುಮಾರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಪ್ಪ ಅಂತಂದರೆ ಸ್ನ್ಯಾಪ್ಚಾಟ್ ಬಗ್ಗೆ. ಇದು ಫಸ್ಟ್ ವಿಡಿಯೋ ಮಾಡ್ತಾ ಇರೋದು ನಾನು ಸ್ನ್ಯಾಪ್ಚಾಟ್ ಬಗ್ಗೆ. ಸೊ ಈ ಸ್ನ್ಯಾಪ್ಚಾಟಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಪ್ಪ ಅಂತಂದರೆ, ನಿಮ್ಮ ಫೇವ್ರೆಟ್ ಪರ್ಸನ್ ಚಾಟ್ ಇದೆಯಲ್ಲ, ಸೊ ಅದನ್ನು ಡೈರೆಕ್ಟಾಗಿ ಹೋಮ್ ಪೇಜಿಗೆ ಯಾವ ಥರ ನಾವು ತರಬೇಕು, ಯಾವ ಥರ ನಾವು ಆ್ಯಡ್ ಮಾಡ್ಕೊಳ್ಳೋದು, ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿ, ಸ್ಕಿಪ್ ಮಾಡಿದೆ ನಿಮ್ಗೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ, ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇನ್ಯಾಕ್ತರ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಮೊದಲನೇದಾಗಿ ನೀವು ಸ್ನ್ಯಾಪ್ಚಾಟ್ ಹೋಗಬೇಕಾಗತ್ತೆ. ಸ್ನ್ಯಾಪ್ಚಾಟನ್ನು ಓಪನ್ ಮಾಡ್ಕೊಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಡೈರೆಕ್ಟಾಗಿ ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ಅದ್ರ ಪಕ್ಕದಲ್ಲಿ SMS ಒಂದು ಆಪ್ಷನ್ ಇರುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮಗೆ ಕಾಣಿಸ್ತಾ ಇರ್ಬೋದು ಒಬ್ಬರು ಚಾಟ್, ಅಂದರೆ ಯಾರ ಚಾಟನ್ನು ನೀವು ಹೋಮಲ್ಲಿ ಇಟ್ಕೋಬೇಕು ಅಂದ್ಕೊಂಡಿದ್ದೀರಾ. ಸೊ ನೀವು ಅವ್ರ ಚಾಟನ್ನು ಪ್ರೊಫೈಲ್ ಓಪನ್ ಮಾಡ್ಕೋಬೇಕಾಗುತ್ತೆ. ಪ್ರೊಫೈಲ್ ಓಪನ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು ಮೇಲ್ಗಡೆ 3 ಡಾಟ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಚಾಟ್ ಸೆಟ್ಟಿಂಗ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಸೊ ನಾನು ಮಾರ್ಕ್ ಮಾಡ್ತಾ ಇರ್ತೀನಿ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಚಾಟ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಅಂತ ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ ಪಿನ್ ಶಾರ್ಟ್ಕಟ್ ಟು ಹೋಮ್ ಸ್ಕ್ರೀನ್ ಅಂತ ಕಾಣಿಸ್ತಿದೆಯಲ್ಲ, ಇವಾಗ ನಾನು ಮಾರ್ಕ್ ಮಾಡ್ತಾ ಇರ್ತೀನಿ ನೋಡಿ. ಸೊ ನೀವು ಅದನ್ನು ನೋಡ್ಕೊಂಡು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಪಿನ್ ಶಾರ್ಟ್ಕಟ್ ಟು ಹೋಮ್ ಸ್ಕ್ರೀನ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಆ್ಯಡ್ ಅಂತ ಒಂದು ಆಪ್ಷನ್ ಕೇಳುತ್ತೆ, ಅದು ಅವ್ರು ಕನ್ಫರ್ಮೇಷನ್ ಕೇಳ್ತಾರೆ. ಸೊ ನೀವು ಆ್ಯಡ್ ಅಂತ ಕೊಟ್ಟರೆ ಅದು ನಿಮಗೆ ಹೋಮ್ ಲಿಸ್ಟಲ್ಲಿ, ಅಂದರೆ ಆ್ಯಪ್ಸ್ಗಳಿರ್ತಾವಲ್ಲ ಅದ್ರ ಪಕ್ಕದಲ್ಲಿ ಬಂದು ಇರುತ್ತೆ. ಅದು ಅವ್ರದ್ದೊಂದು ಚಾಟ್ ಮಾತ್ರ, ಅಂದರೆ ಅವ್ರದ್ದೊಂದು ಪ್ರೊಫೈಲ್ ಮಾತ್ರ ಅಲ್ಲಿ ಇರುತ್ತೆ. ಇದೇ ಥರ ನೀವು ಎಲ್ಲರದ್ದು ಮಾಡ್ಕೋಬೋದು ಬೇಕಾದರೆ, ಇಲ್ಲ ಆದರೆ ಇಲ್ಲ. ಸೊ ನೋಡ್ತಾ ಇರ್ಬೋದು ನೀವು ಇವಾಗ ಆಲ್ರೆಡಿ ನಾನು ಲೈವಲ್ಲಿ ತೋರಿಸ್ತೀನಿ ಅದು ಹೋಮ್ಗೆ ಬಂದಿದೆಯೋ ಇಲ್ಲೋ ಅಂತ. ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಅದು ಹೋಮ್ಗೆ ಬಂದಿದೆ ಆಲ್ರೆಡಿ ಆ್ಯಪ್ಸ್ ಲಿಸ್ಟಲ್ಲಿ, ಅಂದರೆ ಹೋಮ್ ಆ್ಯಪಲ್ಲಿ ನಿಮಗೆ ತೋರಿಸ್ತಾ ಇರ್ಬೋದು. ಆ್ಯಪ್ ಥರ ಅದೊಂದು ಸಣ್ಣದಾಗಿ ಅವ್ರ ಪ್ರೊಫೈಲೇ ತೋರಿಸ್ತಾ ಇದೆ. ಅದನ್ನು ಕ್ಲಿಕ್ ಮಾಡಿಬಿಟ್ರೆ ಸಾಕು, ಡೈರೆಕ್ಟಾಗಿ ಅವ್ರ ಪ್ರೊಫೈಲ್ ಓಪನ್ ಆಗುತ್ತೆ, ಅವ್ರ ಚಾಟ್ ಓಪನ್ ಆಗುತ್ತೆ. ಇಷ್ಟೇ. ಎಲ್ಲರೂ ವಿಡಿಯೋ ನೋಡಿದ್ರ ಅನ್ಕೊತೀನಿ. ಸೊ ಈ ವಿಡಿಯೋದಲ್ಲಿ ನಾನು ಹೇಳಿರೋ ಥರ ನೀವು ಮಾಡಿದರೆ ತುಂಬ ಸಿಂಪಲ್ಲಾಗಿ ನಿಮ್ಮ ಫ್ರೆಂಡ್ಸು, ನಿಮ್ಮ ಫೇವ್ರೆಟ್ ಪರ್ಸನ್ ಚಾಟ್ ಕೂಡ ಹೋಮ್ ಪೇಜಲ್ಲಿ ಬಂದು ಆ್ಯಡ್ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡ್ಕೊಂಬಿಡಿ. ಯಾಕೆಂದರೆ ಅವರು ಕೂಡ ಅವ್ರ ಫೇವ್ರೆಟ್ ಪರ್ಸನನ್ನು ಹೋಮ್ ಪೇಜಲ್ಲಿ ಇಟ್ಕೋಬೋದು. ಹಾಗೆ ಏನೇ ಡೌಟ್ ಇದ್ದರೂ ಡೈರೆಕ್ಟಾಗಿ ಕಮೆಂಟ್ ಮಾಡಿಬಿಡಿ, ನಿಮ್ಮ ಡೌಟ್ ನಾನು ಕ್ಲಿಯರ್ ಮಾಡ್ತೀನಿ. ಓಕೆನಾ? ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.